ಇವತ್ತೇನಾದರೂ ಆಗಲಿ Q&A ವಿಡಿಯೋನ ಮಾಡಲೇಬೇಕು. ಓಕೆ, ನಿಮ್ಮದು ಯಾವ ಊರು ಸಿಸ್ಟರ್ ಅಂತ ಕೇಳ್ಯಾರ. ಓಕೆ, ನಮ್ಮದು ಓಕೆ, ಹೋಮ್ ಟೂರ್ ಮಾಡುವಂಥದ್ದು ಏನಿಲ್ಲ ನಮ್ಮ ಮನೇಲಿ. ನಾರ್ಮಲ್ ಆಗಿ ನಾನು ಕೊಕೊನಟ್ ಆಯಿಲನ್ನೇ ಯೂಸ್ ಮಾಡೋದು. ಒಬ್ಬರು ಕಮೆಂಟ್ ಹಾಕಿದ್ರು, ವಿಡಿಯೋನ ಸರಿಯಾಗಿ ಮಾಡಿರಿ ಅಂತೇಳಿ. ನಾ ಕಮೆಂಟಲ್ಲೂ ರಿಪ್ಲೈ ಕೊಟ್ಟಿನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಫೈನಲಿ ಇವತ್ತು Q&A ವಿಡಿಯೋನ ಮಾಡತ್ತೀನಿ. ಯಾಕಂದ್ರೆ ಮಾಡಬೇಕು ಅಂತ ಅಂದ್ಕೊಂಡು ಎಷ್ಟೇ ಆದ್ರೂ Q&A ವಿಡಿಯೋ ಮಾಡೋಕ್ಕೆ ಆಗತ್ತಿರಲಿಲ್ಲ. ಊರಿಂದ ಬಂದಮೇಲೆ ಅಂತರೂ ಇಲ್ಲಿ ಬಂದಮೇಲೆ ಎಲ್ಲ ಮನೆ ಕ್ಲೀನ್ ಮಾಡೋದು ಅದು ಇದು ಕೆಲಸ, ಮತ್ತು ಅದ್ರಾಗ ಬ್ಯುಸಿ ಆಗಿಬಿಟ್ಟೆ. ಸರಿಯಾಗಿ ಬ್ಲಾಗ್ಸ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಓಕೆ, ಇವತ್ತೇನಾದರೂ ಆಗಲಿ Q&A ವಿಡಿಯೋನ ಮಾಡಲೇಬೇಕು. ಎಲ್ರಿಗೂ ಕೆಲವೊಂದಿಷ್ಟು ಕಮೆಂಟ್ಸ್ ಎಲ್ಲ ಕೇಳ್ಯಾರಲ್ಲ, ಅವ್ರಿಗೂ ಕನ್ಫ್ಯೂಷನ್ಸ್ ಇರ್ತೈತಿ, ಏನು ಸರಿಯಾಗಿ ಗೊತ್ತಿರಲ್ಲ. ಅದಕ್ಕೆ ಅವರು ಕಮೆಂಟ್ ಎಲ್ಲ ಹಾಕಿದ್ರಲ್ಲ, ಮತ್ತು ಅವ್ರಿಗೆ ಕ್ಲಾರಿಟಿ ಕೊಡ್ಬೇಕಂತೇಳಿ ಅದಕ್ಕೆ ಇವತ್ತು Q&A ವಿಡಿಯೋನ ಮಾಡಲೇಬೇಕಂಥೇಳಿ ಸ್ವಲ್ಪ ಹೊತ್ತು ಟೈಮ್ ಎಲ್ಲ ತೊಗೊಂಡು ಇವಾಗ ಇನ್ನು ರಾತ್ರಿ ಎಲ್ಲ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ Q&A ವಿಡಿಯೋನ ಮುಗಿಸ್ಕೊಂಡ್ರೆ ಆಯ್ತು ಅಂಥೇಳಿ ಕೆಳಗಡೆ ಆದಿತ್ಯ ಎಲ್ಲ ಆಟ ಆಡೋಕ್ಕೆಲ್ಲ ಹೋಗ್ಯಾನ. ಅವನ ಇದ್ರಂತರೂ ಏನು ವಿಡಿಯೋ ಮಾಡೋಕ್ಕೆ ಕೊಡಲ್ಲ. ಓಕೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಓಕೆ, ಬರ್ರಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಒಂದಿಷ್ಟು ಹೇರ್ ಕಟ್ ಬಗ್ಗೆ ಆಗಲಿ ಮತ್ತು ನನ್ನ ಬಗ್ಗೆ ಆಗಲಿ ಒಂದಿಷ್ಟು ಕಮೆಂಟ್ಸ್ ಬಂದವು. ಅದರೊಳಗೆ ಒಂದಿಷ್ಟು ಕಮೆಂಟ್ಸ್ನ ನಾನು ಬರ್ಕೊಂಡು ಇಟ್ಕೊಂಡಿನಿ. ಅದಕ್ಕೆಲ್ಲ ನಾನು ಆಗಲೇ ಕಮೆಂಟ್ ಒಳಗೂ ರಿಪ್ಲೈನ ಕೊಟ್ಟಿನಿ. ಆದರೂ ಇವಾಗ ಹೊಸದಾಗಿ ಎಲ್ಲ ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗಿರ್ತಾರಲ್ಲ, ಅವ್ರಿಗೆ ಅಷ್ಟೊಂದು ಗೊತ್ತಿರಲ್ಲ. ಅದಕ್ಕೆ ಅವರಿಗೆ ಕ್ಲಾರಿಟಿ ಇರಲಿ ಅಂಥೇಳಿ ಈ Q&A ವಿಡಿಯೋನ ಮಾಡ್ಬೇಕಂತೇಳಿ ಈಗ ಸ್ಟಾರ್ಟ್ ಮಾಡತ್ತೀನಿ. ಓಕೆ, ಬರ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇ ಕ್ವಶನ್ ಬಂದು ಒಬ್ರು ಕೇಳ್ಯಾರ, ಅವರು ನೇಮ್ ಎಲ್ಲ ಏನು ಹೇಳತ್ತಿಲ್ಲ. ನಿಮ್ಮದು ಯಾವ ಊರು ಸಿಸ್ಟರ್ ಅಂತ ಕೇಳ್ಯಾರ. ಓಕೆ, ನಮ್ಮದು ತವ್ರ ಮನೆ ಬಂದು ವಿಜಯಪುರ ಹತ್ರ ಮುತ್ತಿಗಿ ಅಂಥೇಳಿ ಒಂದು ಹಳ್ಳಿ. ಅದು ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ಓಕೆ, ಇನ್ನೊಂದು ಸರಿ ಕ್ಲಿಯರ್ ಮಾಡತ್ತೀನಿ. ನಮ್ಮ ತವ್ರ ಮನೆ ಬಂದು ಮುತ್ತಗಿ, ಊರ ಹೆಸರೇ ಮುತ್ತಗಿ, ಬಸವನ ಬಾಗೇವಾಡಿ ತಾಲೂಕು, ಡಿಸ್ಟಿಕ್ ವಿಜಯಪುರ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ಮದುವೆ ಆದಮೇಲೆ ಇದು ಗಂಡನ ಮನೆ ಬಂದು ಗಂಗಾವತಿ. ಓಕೆ, ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿನಿ. ಓಕೆ, ಇನ್ನೊಂದು ಸರಿ ಹೇಳತ್ತೀನಿ, ನನ್ನ ಗಂಡನ ಮನೆ ಬಂದು ಗಂಗಾವತಿ. ಓಕೆ, ಆಯಿತು. ಇನ್ನು ನೆಕ್ಸ್ಟ್ ಕ್ವಶನ್ ಒಬ್ಬರು ಕೇಳ್ಯಾರ, ಸಿಸ್ ಇವರ ನೇಮ್ ಆ್ಯಂಡ್ ಮತ್ತು ಹೋಮ್ ಟೂರ್ ಮಾಡಿ ಸಿಸ್ಟರ್ ಅಂತ ಹೇಳಿ ಕೇಳ್ಯಾರ. ಓಕೆ, ನನ್ನ ನೇಮ್ ಬಂದು ನನ್ನ ಚಾನಲ್ನಲ್ಲೇ ಸ್ಟಾರ್ಟಿಂಗ್ ಐತಿ, ಪೂಜಾ ಆದಿತ್ಯ ಕನ್ನಡ ಬ್ಲಾಗ್ಸ್ ಅಂಥೇಳಿ. ನನ್ನ ಹೆಸರು ಪೂಜಾ. ಓಕೆ, ಹೋಮ್ ಟೂರ್ ಕೇಳಿರಿ. ಓಕೆ, ಹೋಮ್ ಟೂರ್ ಮಾಡುವಂಥದ್ದು ಏನಿಲ್ಲ ನಮ್ಮ ಮನೇಲಿ. ನಮ್ಮದು ಚಿಕ್ಕ ಮನೆ ಇದು ಅಷ್ಟೇ. ಯಾಕಂದ್ರೆ ನಾನು ಆಲ್ರೆಡಿ ಬ್ಲಾಗ್ ಎಲ್ಲ ಮಾಡಿದಾಗೆಲ್ಲನೂ ನೀವು ನನ್ನ ದೇವ್ರ ಮನೆ ಆಗಿರ್ಬೋದು ಮತ್ತು ಕಿಚನಲ್ಲೆಲ್ಲ ಎಷ್ಟೊಂದು ಬ್ಲಾಗ್ ಎಲ್ಲ ಹಾಕೀನಿ. ಕಿಚನ್ ನೋಡಿರಿ, ಮತ್ತು ಇಲ್ಲಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡುವಾಗ, ಮತ್ತು ಬೆಡ್ರೂಮ್, ಆಲ್ರೆಡಿ ಹಾಲ್ ರೂಮ್ ಎಲ್ಲನೂ ವಿಡಿಯೋದಲ್ಲಿ ಆಲ್ರೆಡಿ ನಾನು ತೋರಿಸೀನಿ. ಈಗ ಮತ್ತೆ ತೋರಿಸುವಂಥದ್ದು ಏನೂ ಇಲ್ಲ. ನಮ್ಮದು ತುಂಬ ಅಂದರೆ ತುಂಬ ಚಿಕ್ಕ ಮನೆ ಇದು. ನಾನು ಏನೋ ಒಂದು ಡೆಕೋರೇಷನ್ ಆಗಲಿ ಅದು ಇದು ಅಂತ ಏನೂ ಎಕ್ಸ್ಟ್ರಾ ಏನೂ ಮಾಡೋಕ್ಕೆಲ್ಲ ಹೋಗಿಲ್ಲ. ಮೊದಲು ಆದಿತ್ಯ ಹುಟ್ಟೋಕ್ಕಿಂತ ಮುಂಚೆ ಮಾಡ್ತಿದ್ದೆ, ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಎಲ್ಲ ಇತ್ತು. ಈಗೂ ಇಂಟ್ರೆಸ್ಟ್ ಎಲ್ಲ ಐತಿ, ಇಲ್ಲ ಅಂತಲ್ಲ. ಯಾಕಂದ್ರೆ ಅವನು ಇಲ್ಲಿ ಕೆಳಗಡೆ ನಾನು ಏನೋ ಒಂದು ಇಟ್ರೂ ಅವನು ಒಂದೊಂದು ಸಾಮಾನು ಬಿಡಲ್ಲ. ಈಗ ಏನೋ ಇದ್ರೂ ಎಲ್ಲನೂ ಈಗಂತೂ ಅವನು ಸ್ವಲ್ಪ ಹೈಟೆಲ್ಲ ಆಗಿಬಿಟ್ಟಾನ. ಮತ್ತು ನಾನು ಮೇಲ್ಗಡೆ ಇಟ್ರೂ ಅವನು ಕಾಲೆಲ್ಲ ಹಿಂಗೆ ಎಟ್ಕಿಸಿ ತಗೋತಾನ. ಅದಕ್ಕೆ ಈಗ ನಾನು ಏನಾದ್ರೂ ಡೆಕೋರೇಷನ್ ಅದು ಇದು ಅಂತ ಮನೆಗೆ ಮಾಡೋಕ್ಕೆ ಹೋದ್ರೆ ಅದೇನೂ ಉಳಿಯಲ್ಲ. ಅದಕ್ಕೆ ನಾನೇನು ಅದ್ರ ಬಗ್ಗೆ ಇನ್ನೂ ತಲೆ ಕೆಡಿಸ್ಕೊಂಡಿಲ್ಲ. ಅವನು ಸ್ವಲ್ಪ ದೊಡ್ಡವನಾಗಲಿ. ಓಕೆ, ಇಷ್ಟೇ ನಮ್ಮದು
ಎಷ್ಟು ಚಿಕ್ಕದಾಗಿದೆ, ಇದನ್ನು ಚೊಕ್ಕದಾಗಿ ಇಟ್ಕೊಳ್ಳೋಕೆ ನಾನು ಟ್ರೈ ಮಾಡ್ತೀನಿ. ಓಕೆ ಓಕೆ, ನೀವು ಮಾಡಲೇಬೇಕು ಹೋಮ್ ಟೂರ್ ಅಂತ ಹೇಳಿದರೆ ಒಂದು ಸರಿ ನಾನು ಖಂಡಿತ ಮಾಡೇ ಮಾಡ್ತೀನಿ. ಇನ್ನೂ ಒಂದು ಸರಿ ತೋರಿಸ್ರಿ ಅಂತಂದ್ರೆ ನಾನು ಇನ್ನೂ ಒಂದು ಸರಿ ಹೋಮ್ ಟೂರ್ನ ಮಾಡ್ತೀನಿ. ಓಕೆ, ಅದು ಇನ್ನೂ ಒಂದು ಸ್ವಲ್ಪ ಟೈಮ್ ಬೇಕು. ಓಕೆ, ಅದೆಲ್ಲ ಆದಮೇಲೆ ಮತ್ತೆ ಹೇರ್ ಕಟ್ ಕಮೆಂಟ್ಸ್ಗೆ ಹೋಗೋಣ ನಾವು ಈಗ. ಯಾಕಂದ್ರೆ ಎಷ್ಟೊಂದು ಜನ ಎಲ್ಲ ಹೇರ್ ಕಟ್ ಬಗ್ಗೆ ಕಮೆಂಟ್ಸ್ನ ಹಾಕಿರಿ, ಕ್ವಶನ್ಸ್ ಎಲ್ಲ ಕೇಳಿರಿ. ನಾನು ಆಲ್ರೆಡಿ ರಿಪ್ಲೈ ಕೊಟ್ಟಿನಿ ಕಮೆಂಟ್ ಒಳಗೂ. ಈಗೂ ಒಂದಿಷ್ಟು ಕ್ವಶನ್ಗೆ ನಾನು ವಿಡಿಯೋದಲ್ಲೇ ರಿಪ್ಲೈ ಮಾಡ್ಬೇಕಂತ ಹೇಳಿ. ಓಕೆ, ಹೇರ್ ಕಟ್ ಪ್ರೈಸ್ ಕೇಳಿರಿ. ಹೇರ್ ಕಟ್ ಪ್ರೈಸ್ ಬಂದು 600 ರೂಪಾಯಿ, 600 ಪೇ ಮಾಡಿದ್ದು ನಾನು. ಲೇಯರ್ ಕಟ್, ನನ್ನ ಹೇರ್ ಕಟ್ ಯಾವ ಹೇರ್ ಕಟ್ ಅಂತಲೂ ಕ್ವಶನ್ ಕೇಳಿರಿ. ಆಲ್ಮೋಸ್ಟ್ ನಾನು ಎಷ್ಟೊಂದು ಜನಕ್ಕೆ ಕಮೆಂಟ್ ಒಳಗೂ ಹೇಳೀನಿ ಲೇಯರ್ ಕಟ್ ಅಂಥೇಳಿ. ನಾನು ಲೇಯರ್ ಕಟ್ಟೇ ಮಾಡಿಸೋದು. ಒಂದು ಈಗ 3-4 ಸರಿ ಆಯಿತು. ನಾನು ಯಾವಾಗ ಮಾಡಿಸಿದ್ರು ಲೇಯರ್ ಕಟ್ ಹೇರ್ ಕಟ್ಟೇ ಮಾಡಿಸೋದು. ನನಗೆ ಅದೇ ಸೂಟ್ ಆಗುತ್ತೆ, ನನ್ನ ಹೇರ್ಗೆ ಅದೇ ಸೂಟ್ ಆಗ್ತದೆ. ಮತ್ತು ನನಗದು ಒಂಥರ ಏನೋ ಒಂಥರ ಲೇಯರ್ ಅದು ಹೇರ್ ಕಟ್ ಭಾಳ ಇಷ್ಟ ಆಕೈತಿ. ಅದಕ್ಕೆ ನಾನು ಯಾವಾಗ್ಲೂ ಅದೇ ಮಾಡಿಸೋದು. ಮತ್ತು ನಾನು ಯಾವಾಗಲೂ ವಿಜಯಪುರದಲ್ಲೇ ಜಾಸ್ತಿ ಮಾಡಿಸೋದು. ಯಾಕಂದ್ರೆ ನಾನು ನಮ್ಮ ಊರಿಗೆಲ್ಲ ಹೋಗಿರ್ತೀನಲ್ಲ, ಒಂದು ಸ್ವಲ್ಪ ಜಾಸ್ತಿ ದಿನವೇ ಇರ್ತೀನಲ್ಲಿ. ಯಾಕಂದ್ರೆ ಪದೇ ಪದೇ ನನಗೆ ಹೋಗಿ ಬರೋದೆಲ್ಲ ಆಗಲ್ಲ. ಯಾಕಂದ್ರೆ ನಮ್ಮೂರನ್ನು ನೋಡಿರ್ಬೋದು ಎಷ್ಟು ದೂರ. ಗಂಗಾವತಿಯಿಂದ ವಿಜಯಪುರ ಅಂತಂದ್ರೆ ಭಾಳ ದೂರ, ಒಂದು 5-6 ತಾಸಿನ ಜರ್ನಿ ಐತೆ ನಮ್ಮದು. ಅದಕ್ಕೆ ಪದೇ ಪದೇ ಹೋಗೋಕ್ಕಾಗಲ್ಲ. ನಾನು ಒಂದು 5-6 ತಿಂಗಳಿಗೆ ಹಿಂಗೆ ಈ ಥರ 5 ತಿಂಗಳು, ಒಂದು 4 ತಿಂಗಳಿಗೋ 5-6 ತಿಂಗಳಿಗೋ ಈ ಥರ ಹೋದ್ನಿ ಅಂದ್ರೆ ಒಂದು 15-20 ದಿನ ಈ ಥರ ಇದ್ದು ಬರ್ತೀನಿ. ಆವಾಗ ಇದ್ದಾಗ ಅಲ್ಲಿ ಫ್ರೀ ಇರ್ತೀನಲ್ಲ, ಏನಿರಲ್ಲ. ಅಲ್ಲೇ ಹೋದಾಗಲೇ ನಾನು ಹೇರ್ ಕಟ್ನ ಮಾಡಿಸ್ಕೋತೀನಿ. ಓಕೆ, ಅದಾದಮೇಲೆ ಮತ್ತು ಇನ್ನೂ ಒಬ್ಬರು, ಗ್ರೇಟ್ ವಿಡಿಯೋ, ಹೌ ಡು ಯು ಹ್ಯಾವ್ ಸಚ್ ಎ ಬ್ಯೂಟಿಫುಲ್ ಹೇರ್, ಸೊ ಯು ಯೂಸ್ ಎನಿ ಸ್ಪೆಷಲ್ ಆಯಿಲ್ ಅಂಥೇಳಿ ಕಳ್ಸ್ಯಾರ. ಓಕೆ, ಮೊದಲಿಗೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಮಾಡೋದಕ್ಕೆ. ನಾನು ನನ್ನ ಕೂದಲಿಗೇನು ಸಪ್ರೇಟಾಗಿ ಸ್ಪೆಷಲಾಗಿ ಏನು ಹೇರ್ ಆಯಿಲ್ನ ಏನು ಅಪ್ಲೈ ಮಾಡಲ್ಲ. ಅದೇ ನಾರ್ಮಲಾಗಿ ನಾನು ಕೊಕೊನಟ್ ಆಯಿಲನ್ನೇ ಯೂಸ್ ಮಾಡೋದು. ನಿಜವಾಗ್ಲೂ ಹೇಳ್ತೀನಿ, ನಾನು ಕೊಕೊನಟ್ ಆಯಿಲ್ ಅಷ್ಟೇ ಯೂಸ್ ಮಾಡೋದು. ಬೇರೆ ಯಾವ ಆಯಿಲನ್ನು ಯೂಸ್ ಮಾಡಲ್ಲ. ಖಂಡಿತವಾಗ್ಲೂ ನಾನು ಆ ಥರ ಏನಾದರೂ ಯೂಸ್ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಬಟ್ ಈಗಂತೂ ನಾನು ಯಾವುದೇ ರೀತಿ ನನ್ನ ಹೇರ್ಗೆ ಯಾವುದೇ ಆಯಿಲ್ ಆಗಲಿ ಮತ್ತು ಏನೂ ಯೂಸ್ ಮಾಡೋಕ್ಕೆ ಹೋಗಲ್ಲ. ನಾನು ಎಲ್ರಿಗೂ ಹೇಳೋದಷ್ಟೇ, ನಮ್ಮ ಹೇರಿಗೆ ಆಯಿಲ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಅದಕ್ಕೆ ನೀವು ಕೊಕೊನಟ್ ಆಯಿಲ್ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಗೆ ಡಾಕ್ಟರ್ನು ಅದನ್ನೇ ಸಜೆಸ್ಟ್ ಮಾಡ್ತಾರೆ. ಮಕ್ಕಳಿಗೆಲ್ಲ ಆಗಲಿ, ದೊಡ್ಡವ್ರಿಗೆ ಆಗಲಿ, ಯಾರಿಗೇ ಆದ್ರೂ ಕೊಕೊನಟ್ ಆಯಿಲೇ ಜಾಸ್ತಿ ಯೂಸ್ ಮಾಡೋಕ್ಕೆ ಹೇಳ್ತಾರೆ. ಯಾಕಂದ್ರೆ ಅದರಷ್ಟು ಒಳ್ಳೆಯದು ಯಾವುದೂ ಇಲ್ಲ ಅಂತ ನಾನು ಹೇಳ್ತೀನಿ. ನಮ್ಮ ಮಮ್ಮಿ ಅವರೆಲ್ಲ ನೋಡ್ರಿ, ನಮ್ಮ ಅಜ್ಜಿ, ನಮ್ಮ ಮಮ್ಮಿ ಅವರೆಲ್ಲ ಹಿಂದಕ್ಕಿನ ಕಾಲದಿಂದನೂ ಅವ್ರ ಕೂದಲಿಗೆಲ್ಲ ಅದೇ ಕೊಕೊನಟ್ ಆಯಿಲನ್ನೇ ಯೂಸ್ ಮಾಡೋದು. ಅವ್ರಿಗೆಲ್ಲ ಅದು ಇದು ಏನೂ ಗೊತ್ತಿಲ್ಲ. ಬಟ್ ಅವ್ರ ಕೂದಲೆಲ್ಲ ಯಾವ ಥರ ಐತಿ, ಇನ್ನೂ ನಮ್ಮ ಮಮ್ಮಿರಿಗೆಲ್ಲ ಒಂದೊಂದು ಬಿಳಿ ಕೂದಲು ಅವ್ರಿಗೇನೂ ಇಲ್ಲೇ ಇಲ್ಲ. ಅವ್ರಿಗೂ ವಯಸ್ಸಾದ್ರೂ ನಾನು ಯಾವಾಗ್ಲೂ ಕೊಕೊನಟ್ ಆಯಿಲೇ ಯೂಸ್ ಮಾಡೋದು. ಆ ಥರ ಯಾವುದೂ ಆಯಿಲೇ ಯೂಸ್ ಮಾಡಲ್ಲ. ಆ ಥರ ಏನಾದರೂ ಮುಂದೆ ಏನಾದರೂ ಯೂಸ್ ಮಾಡಿದ್ರೆ, ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸದ್ಯಕ್ಕಂತೂ ನಾನು ಯಾವುದೇ ಹೇರ್ ಆಯಿಲ್ನ ಯೂಸ್ ಮಾಡಲ್ಲ, ಕೊಕೊನಟ್ ಆಯಿಲೇ ಯೂಸ್ ಓಕೆ, ಹೇರ್ ಆಯಿಲ್ ಬಗ್ಗೆ ಆಯಿತು. ಹೇರ್ ಕಟ್ ನೇಮ್ ಅಂತ ಕೇಳಾರ. ಆವಾಗಲೇ ನಾನು ಹೇಳಿದೆ ಲೇಯರ್ ಕಟ್. ಅವರು ಕೇಳಾರ, ಕ್ಲಾರಿಟಿ ಕೊಡಬೇಕಾಗಿತ್ತು. ಓಕೆ, ನಾನು ಮಾಡಿಸಿದ್ದು ಹೇರ್ ಕಟ್ ಲೇಯರ್ ಕಟ್. ಓಕೆ, ಮತ್ತು ಇನ್ನೂ ಒಂದು ಕ್ವಶನ್, ಸಿಸ್ಟರ್ ಇಷ್ಟೊಂದು ಹೇರ್ ಇತ್ತಲ್ಲ, ಅದನ್ನ ಯಾಕೆ ವೇಸ್ಟ್ ಮಾಡಿದ್ರಿ? ನೀವು ಕ್ಯಾನ್ಸರ್ ಇರೋರಿಗೆ ಹೇರ್ನ ಡೊನೇಟ್ ಮಾಡ್ಬೋದಲ್ಲ ಅಂತಂದು ಒಬ್ಬರು ಕ್ವಶನ್ನ ಕೇಳಿದರು. ಅದಕ್ಕೆ ಆವಾಗಲೇ ನಾನು ರಿಪ್ಲೈ ಕೂಡ ಮಾಡಿದ್ದೆ. ಮತ್ತು ಇವಾಗ ಇನ್ನೊಂದು ಸರಿ ಹೇಳತ್ತೀನಿ. ಮತ್ತೆ ಅದ್ರ ಬಗ್ಗೆನೇ ಇನ್ನೊಬ್ಬರು ಮತ್ತೆ ಅದೇ ಕಮೆಂಟ್ನ ಹಾಕಿದ್ರು. ಅದಕ್ಕೆ ಕ್ಲಾರಿಟಿ ಕೊಡತ್ತೀನಿ. ಅದಕ್ಕೆ ಈ ವಿಡಿಯೋದಲ್ಲಿ ಹೇಳಿದ್ರೆ ಆಯ್ತು ಅಂಥೇಳಿ ಹೇಳತ್ತೀನಿ.
ಓಕೆ, ಕ್ಯಾನ್ಸರ್ ಇರೋರಿಗೆ ಹೇರ್ನ ಡೊನೇಟ್ ಮಾಡ್ಬೋದು, ಬಟ್ ಇನ್ನೂ ಫುಲ್ ಲಾಂಗ್ ಹೇರ್ ಇರಬೇಕಾಕೈತಿ. ಇಲ್ಲಾಂದ್ರೆ ನನ್ನ ಹೇರ್ ಅಷ್ಟೇ ಇರ್ಬೋದು, ನನ್ನ ಹೇರ್ ಅಷ್ಟು ಇದ್ರೂ ಆಗುತ್ತೆ. ಬಟ್ ಅವರು ಇಷ್ಟು ಇಲ್ಲಿವರೆಗೂ ಮಿನಿಮಮ್ ಏನಿಲ್ಲ ಅಂತಂದ್ರೂ 12 ಇಂಚ್ ಆದ್ರೂ ಬೇಕೇ ಬೇಕು. ಇಲ್ಲ 12 ಇಂಚ್ ನನ್ನ ಹೇರ್ಗೆ ಡೊನೇಟ್ ಮಾಡ್ಬೋದು, ಅಷ್ಟು ಹೇರ್ ಇದ್ರೂ. ಬಟ್ ಇಷ್ಟು ಆಗ್ತಿತ್ತು ನನ್ನ ಹೇರ್. ಏನಾದರೂ ನಾನು ಡೊನೇಟ್ ಮಾಡಿದ್ರೂ ಇಷ್ಟು ಆಗ್ತಿತ್ತು ನನ್ನ ಹೇರ್. ಇಷ್ಟು ಶಾರ್ಟ್ ಆಗ್ತಿತ್ತು, ಇಷ್ಟ ಆಗ್ತಿತ್ತು. ಅಷ್ಟು ನಾನು ಯಾವತ್ತೂ ಹೇರ್ ಕಟ್ ಮಾಡಿಸಿಲ್ಲ. ನಾನು ಇದೇ ಫಸ್ಟ್ ಟೈಮ್ ಇಷ್ಟು ಶಾರ್ಟಾಗಿ ಹೇರ್ ಕಟ್ನ ಮಾಡಿಸಿದ್ದು. ನಾನು ಯಾವತ್ತೂ ಇಷ್ಟು ಶಾರ್ಟ್ ಹೇರ್ ಕಟ್ ಮಾಡಿಸಿಲ್ಲ. ನಾವೆಲ್ಲ ಸ್ಕೂಲ್ಗೆ ಹೋಗಾಗ, ಎಲ್ಲ ಪ್ರೈಮರಿ ಸ್ಕೂಲ್ಗೆ ಹೋಗಾಗೆಲ್ಲ ಆವಾಗಲೇ ನಾವು ಇಷ್ಟೆಲ್ಲ ಮಾಡಿಸಿದ್ದು. ಹೈಸ್ಕೂಲೆಲ್ಲ ಬಂದಮೇಲೆ ಇದ್ರ ಮೇಲೂ ಇದ್ದಾಗ್ಲೂ ನಾವು ಇಷ್ಟು ಹೇರ್ ಕಟ್ ಇತ್ತು ನಂದು. ಆಮೇಲೆ ಬರ್ತಾ ಒಂದು ಸ್ವಲ್ಪ ಈ ಥರ ಎಲ್ಲ 2 ಜಡೆ ಹಾಕ್ಕೊಂಡೆಲ್ಲ ಸ್ಕೂಲಿಗೆ ಹೋಗ್ಬೇಕಾಕಿತ್ತು. ಆವಾಗೆಲ್ಲ ಸ್ವಲ್ಪ ಲಾಂಗೇ ಹೇರ್ ಇದ್ದು, ಆವಾಗಿಂದ ಸ್ಟಾರ್ಟ್ ಆಗಿದ್ದು ಲಾಂಗ್ ಹೇರ್. ಮತ್ತು ಇಲ್ಲಿವರೆಗೂ ಲಾಂಗ್ ಹೇರೇ ಇತ್ತು ನಂದು. ಇಷ್ಟು ಶಾರ್ಟ್ ನಾ ಮಾಡಿಸಿರ್ಲಿಲ್ಲ. ಏನೋ ವರ್ಷಕ್ಕೊಂದ್ಸರಿ ಮತ್ತು 6 ತಿಂಗಳಿಗೆ ಒಂದ್ಸರಿ ಸ್ವಲ್ಪ ಒಂದಿಷ್ಟೇ ನಾನು ಹೇರ್ ಕಟ್ನ ಮಾಡಿಸಿ ಬಿಟ್ಬಿಡ್ತಿದ್ದೆ. ಇಷ್ಟು ಶಾರ್ಟ್ನ ಯಾವತ್ತೂ ಮಾಡಿಸಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಾ ಮಾಡಿಸಿರೋದು. ಮಾಡಿಸಿದ್ಮೇಲೂ ಒಂಥರ ಫೀಲ್ ಅನ್ಸಾತೈತಿ, ಯಾಕಂದ್ರೆ ಎಷ್ಟೊಂದು ಹೇರ್ ಇತ್ತು. ಅದಕ್ಕೆ ಕೇಳಿದ್ರಲ್ಲ, ಅದಕ್ಕೆ ಅವರಿಗೆ ಕ್ಲಾರಿಟಿ ಕೊಡ್ಬೇಕಂತೇಳಿ, ಅದಕ್ಕೆ ಅದ್ರ ಬಗ್ಗೆ ನೀವು ಡೊನೇಟ್ ಮಾಡ್ಬೋದಲ್ಲ ಅಂತ ಕೇಳಿದ್ರಲ್ಲ, ಅದಕ್ಕೆ ಅದ್ರ ಬಗ್ಗೆ ನಾನು ಹೇಳಬೇಕಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಮಿನಿಮಮ್ 12 ಇಂಚ್ ಆದರೂ ಬೇಕೇ ಬೇಕು ಹೇರ್ ಡೊನೇಟ್ ಮಾಡೋಕೆ. ಅದು ಫುಲ್ ಇಷ್ಟು ಶಾರ್ಟ್ ಆಕೈತಿ. ಈಗ ನಮ್ಮಂಥವ್ರಿಗೆ ಅದು ಅಷ್ಟು ಚಂದ ಅನ್ಸಲ್ಲ. ಯಾಕೆ ಮ್ಯಾರೇಜ್ ಎಲ್ಲ ಆಗೈತಿ, ನಾವು ಇಷ್ಟಿಷ್ಟು ಹೇರ್ ಮಾಡ್ಕೊಳಕ್ಕಾಗಲ್ಲ, ಅದು ಚಂದ ಅನ್ಸಲ್ಲ. ಅದಕ್ಕೆ ನಾನು ಇಷ್ಟು ಮಾಡಿಸಿರೋದು. ನನ್ನ ಹೇರ್ ಜಲ್ದಿನೇ ಗ್ರೋತ್ ಆಕೈತಿ. ಇಷ್ಟು ಹೇರ್ ಗ್ರೋತ್ ಆಗೈತಿ. ಇಲ್ಲಿ ಕೆಳಗಡೆ ಅದು ಶೇಪ್ ಹೋಗೇ ಬಿಟ್ಟು. ಓಕೆ, ಇಷ್ಟು ಕಮೆಂಟ್ಸ್ನ ನಾನು ತೊಗೊಂಡು ರಿಪ್ಲೈನ ಮಾಡೀನಿ. ಓಕೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಂತ ಹೇಳಿ ಅಂದ್ಕೊಂಡಿನಿ ಈ ವಿಡಿಯೋ ಮುಖಾಂತರ ನಿಮ್ಗೆ. ಓಕೆ, ಇನ್ನೂ ಎಷ್ಟೊಂದು ಕ್ವಶನ್ಸ್, ನೈಸ್ ಹೇರ್ ಕಟ್ ಮತ್ತು ನೈಸ್ ವಿಡಿಯೋ ಅಂಥೇಳಿ ಎಲ್ಲನೂ ಕಮೆಂಟ್ ಮಾಡ್ತೀವಿ. ಎಷ್ಟೊಂದು ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಹಾಕ್ತೀರಿ. ಅದರಿಂದ ನನಗೆ ಇನ್ನೂ ಮೋಟಿವೇಶನ್ ಸಿಗ್ತೈತಿ. ನಾನು ಎಷ್ಟೇ ಬ್ಯುಸಿ ಮತ್ತು ಆದಿತ್ಯನ ನೋಡ್ಕೊಳ್ಳೋದು, ಏನೇ ಕೆಲಸ ಏನೇ ಇದ್ರೂ ಬ್ಲಾಗ್ ಮಾಡಿ ಹಾಕಬೇಕು ಅಂಥೇಳಿ ನನಗೊಂದು ಮೋಟಿವೇಶನ್ ಸಿಗ್ತೈತಿ. ನಾನು ಯಾವಾಗಲೂ ಕೇಳ್ಕೊಳ್ಳೋದು ಇಷ್ಟೇ, ನೀವು ಹೀಗೆ ಯಾವಾಗಲೂ ಸಪೋರ್ಟ್ ಮಾಡಿರಿ ಅಂಥೇಳಿ. ಇನ್ನು 500 ಹತ್ತತ್ರ ಐತಿ ಸಬ್ಸ್ಕ್ರೈಬ್. ಇನ್ನೂ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ 500 ಕಂಪ್ಲೀಟ್ ಆಗ್ತಾವೆ. 1000 ಸಬ್ಸ್ಕ್ರೈಬ್ ಮಾಡಿರಿ, ಹೀಗೆ ಸಪೋರ್ಟ್ ಮಾಡಿರಿ ಅಂಥೇಳಿ ನಾನು ಕೇಳ್ಕೊತೀನಿ. ಓಕೆ, ಇನ್ನೂ ಒಂದು ಹೇರ್ ಕಟ್ ವಿಡಿಯೋನ ನಮ್ಮ ಸಿಸ್ಟರ್ ಮಾಡ್ಯಾರಲ್ಲ, ಅವರು ಈ ಥರ ಅಡ್ಡ ಹಿಡ್ದಿಲ್ಲ ಅವ್ರ ಕ್ಯಾಮ್ರಾ. ಹೇಳಿದ್ದೆ, ಬಟ್ ಅವರು ಈ ಥರ ಕ್ಯಾಮ್ರಾ ಹಿಡಿದು ವಿಡಿಯೋನ ಮಾಡ್ಯಾರಲ್ಲ. ಬ್ಲಾಗಿಗೆ ಯಾವತ್ತೂ ಈ ಥರ ವಿಡಿಯೋನ ಮಾಡ್ಬೇಕಲ್ಲ, ಅವರು ಈ ಥರ ಮಾಡ್ಯಾರ. ಅದಕ್ಕೆ ಒಬ್ಬರು ಕಮೆಂಟ್ ಹಾಕಿದ್ರು, ವಿಡಿಯೋನ ಸರಿಯಾಗಿ ಮಾಡಿರಿ ಅಂತೇಳಿ. ನಾ ಕಮೆಂಟಲ್ಲೂ ರಿಪ್ಲೈ ಕೊಟ್ಟಿನಿ, ಆದರೂ ಇನ್ನೂ ಒಂದು ಸರಿ ಹೇಳತ್ತೀನಿ. ಯಾಕಂದ್ರೆ ಎಲ್ರಿಗೂ ನೋಡಿದವ್ರಿಗೆ ಅನಿಸ್ಬೋದು. ಸ್ವಲ್ಪ ಫೋನ್ನ ರೊಟೇಟ್ ಮಾಡಿ ನೋಡಿರಿ, ಅಡ್ಜಸ್ಟ್ ಮಾಡ್ಕೊಳ್ರಿ. ನನ್ನ ಹೇರ್ ಕಟ್ ವಿಡಿಯೋನು ಎಷ್ಟೊಂದು ಜನ ಇಷ್ಟಪಟ್ಟಿರಿ. ಅದೇ ಜಾಸ್ತಿ, ನನಗೆ ಎಲ್ಲ ವಿಡಿಯೋಕ್ಕಿಂತನೂ ಅದೇ ಜಾಸ್ತಿ ನನಗೆ ವ್ಯೂಸ್ ಆಗಿರೋದು. ಅದೇ ವಿಡಿಯೋಗೆ ವ್ಯೂಸ್ ಜಾಸ್ತಿ ಆಗಿರೋದು. 12K ಹತ್ತತ್ರ ಐತಿ. ಓಕೆ, ಹೀಗೆ ಸಪೋರ್ಟ್ ಮಾಡಿರಿ. ಯಾವ ವಿಡಿಯೋಸು ಅಷ್ಟೊಂದು ವ್ಯೂಸ್ ಆಗಿಲ್ಲ, ಅದು ಭಾಳ ಇಷ್ಟಪಟ್ಟಿರಿ ಎಲ್ಲರೂ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡಿರಿ. ಓಕೆ, ಇನ್ನೂ ಹೆಚ್ಚೆಚ್ಚು ಬ್ಲಾಗ್ಸ್ ವಿಡಿಯೋಸ್ನ ಹಾಕೋಕೆ ಟ್ರೈ ಮಾಡ್ತೀನಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕದಂಥೇಳಿ ಅಂದ್ಕೊಂಡಿನಿ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್, ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಮೆಂಟಲ್ಲಿ ಕೇಳ್ಬೋದು, ಅದಕ್ಕೆ ನಾನು ರಿಪ್ಲೈನ ಮಾಡ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಓಕೆ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಲಾಟ್ಸ್ ಆಫ್ ಲವ್.